ಅಮ್ಮ ಮೆತ್ತಿಗೆ ಕಳಮ್ಮ ನಾ ಪ್ರೀತಿ ಅಂತ ಅಮ್ಮ ಹೇಳೋ ಅಂತೀಯಲ್ಲ ಏನು ಅಂತ ಹೇಳಪ್ಪ. ಏನಿಲ್ಲ ಇವಳು ನಿನ್ ಜೊತೆ ಮಾತಾಡ್ಬೇಕಂತೆ ನಾಚ್ಕೋತಾ ಇದ್ದಾಳೆ. ನಾಚಿಕೆನಾ? ಏನೋ ವಿಷಯ? ಏನಿಲ್ಲ ಇವಳು ಅಡಿಗೆ ಮಾಡೋದನ್ನ ಕಲಿಬೇಕಂತೆ, ನೀನ್ ಹೇಳ್ಕೊಡು. ಆಯ್ತು. ನಾನ್ ಏನೋ ಅನ್ಕೊಂಡೆ ಕಣ. ಏನ್ ಅನ್ಕೊಂಡೆ? ಏನಪ್ಪ ಆಗ್ತಾ ಇದೆಯೇನೋ ಅನ್ಕೊಂಡೆ. ನನ್ ಸೊಸೆಗೆ ಹೇಳ್ಕೊಡ್ದೆ, ಬೇರೆ ಯಾರಿಗೆ ಹೇಳ್ಕೊಡ್ಲಿ? ಅತ್ತೆ ನನ್ಗೆ ಆಶೀರ್ವಾದ ಮಾಡಿ. ಎದ್ದಳವ. ಅತ್ತೆ ನೀವು ನನ್ಗೆ ಅಡಿಗೆ ಮಾಡೋದನ್ನ ಹೇಳ್ಕೊಡ್ಬೇಕು. ಜಸ್ಟ್ 1 ತಿಂಗಳಲ್ಲಿ ನಾನು ಎಲ್ಲಾ ತರ ಅಡಿಗೆ ಮಾಡೋದನ್ನು ಕಲ್ತು ಬಿಡ್ತೀನಿ. ಏನು 1 ತಿಂಗಳ? ನಾನೇನು ಅಡಿಗೆ ಸ್ಕೂಲ್ ನಡೆಸ್ತಿದ್ದೀನಿ ಅನ್ಕೊಂಡಿದ್ಯಾ? ಎಲ್ಲಾ ತರ ಅಡಿಗೆನೂ 1 ದಿವಸದಲ್ಲಿ ಹೇಳ್ಕೊಡ್ತೀನಿ. 1 ದಿವಸಲ್ಲ ಅದಂಗೆ? ಅತ್ತೆ ಆ ಮಹಾಲಕ್ಷ್ಮಿಗಿಂತ ಇನ್ನೂ ಚೆನ್ನಾಗಿ ಅಡಿಗೆ ಮಾಡೋ ತರ ನೀವು ನನ್ಗೆ ಹೇಳ್ಕೊಡ್ತೀರಾ? ಸರಿ, ಅಡಿಗೆ ಐಟಮ್ ಎಲ್ಲ ರೆಡಿ ಇದೆಯಾ? ಮಾರ್ಕೆಟ್ ತಂದಿಟ್ಬಿಟ್ಟಿದೀನಿ. ನಡೀರಿ ಮತ್ತೆ. ತರಕಾರಿನ ತೊಳೆದು ಬಿಟ್ಟು ಹಚ್ಚಬೇಕು. ತರಕಾರಿ ಹೆಚ್ಚಾದ್ಮೇಲೆ ತೊಳೆದ್ರೆ ಅದರಲ್ಲಿರೋ ಸತ್ವಾಂಶ ಎಲ್ಲ ಹೊರಟೋಗುತ್ತೆ. ತಿಳಿತಾ? ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಬಳಸ್ಬೇಕು. ಗೊತ್ತಾಯ್ತಾ? ತೊಳೆಯಕ್ ಕಲ್ಸು. ಅಡಿಗೆ ಕಲಿತಾಳಂತ ಅಡಿಗೆ. ಕಳ್ಸು ಕಳ್ಸು. ಕಷ್ಟಪಟ್ರೆ ಸುಖ, ಚೆನ್ನಾಗಿ ಮೇಯ್ಬೋದು. ಫೋನು ನಾನು ನಿನಗೆ ಫೋನಲ್ಲಿ ಹೇಳಿರ್ಲಿಲ್ವಾ ಒಬ್ನೇ ಬರಬೇಕು ಅಂತ? ಇವತ್ತು ನನ್ನ ಪ್ರೈಸ್ ತಗೊಳ್ಳೋದಲ್ವಾ, ಅದೇ ನಿನ್ನ ರೆಸಿಗ್ನೇಷನ್. ಕ್ಲಾಪ್ಸ್ ಮಾಡಕ್ಕೆ ಆಡಿಯನ್ಸ್ ಇರಬೇಕಲ್ಲ. ಮೇಡಮ್ ಗೀತಾಂಜಲಿ ಅವರಿಗೆ ರಾಣಿ ಮಾಡುವ ನಮಸ್ಕಾರಗಳು. ನಾನು ನನ್ನ ಬೇಜವಾಬ್ದಾರಿಯಿಂದ ಕಂಪನಿ ದುಡ್ಡನ್ನು ತಪ್ಪಾಗಿ ಮತ್ತೊಬ್ಬರ ಅಕೌಂಟ್ಗೆ ಹಾಕಿರುತ್ತೇನೆ. ಅವ್ರ ಹತ್ರ ಬೇಡ್ಕೊಂಡು ದುಡ್ಡು ವಾಪಸ್ ತರೋಣ ಅಂತ ಹೋಗಿದ್ದೆ. ಅವರು ಯಾಮಾರ್ಸೋ ತರ ಕಾಣ್ತಾ ಇಲ್ಲ. ಆದ್ರೆ ಅವ್ರು ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡಿದಾರೋ ಏನೋ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ವಾಪಸ್ ಕೊಡಕ್ ಆಗ್ತಿಲ್ಲ. ತರಕಾರಿ ಹೆಚ್ಚೋದ್ರಲ್ಲೇ ಸುಸ್ತಾಗ್ಬಿಟ್ಟಿದೀಯಲ್ಲೇ. ಮೊದ್ಲು ಟೊಮೆಟೊ ಗೊಜ್ಜು ಮಾಡೋದನ್ನ ಹೇಳ್ಕೊಡ್ತೀನಿ. ತಗೋ ಎಣ್ಣೆ ಹಾಕು. ಮಸ್ತಲ್ವಮ್ಮ, ದಿಕ್ಕೆ ಸುಸ್ತಾಗ್ಬಿಟ್ಟಿದ್ದಾಳೆ. ಹೋಗ್ತಾ ಹೋಗ್ತಾ ಕಲ್ತ್ಕೋತಾಳೆ ಅಲ್ವೇನೆ ಅಮ್ಮ? ಈರುಳ್ಳಿ ಹಾಕು. ಅಮ್ಮ ಪ್ಯಾನ್ ತರ್ಲ? ಅಂತ ವಾಸನೆ ಅಲ್ವೇನೆ ಅಮ್ಮ? ಯಾಕಣ ಇದಕ್ಕಿದಂಗೆ ಸಪ್ಕಾಬಿಟ್ಟೆ? ಲೋ ಹನುಮ, ನಮ್ಮಿಂದ ಒಂದು ಹುಡುಗಿ ಕೆಲಸ ಕಳ್ಕೊಳಂಗೆ ಆಗ್ಬಾರ್ದು. ಪಾಪ ಅವಳಿಗೇನು ಕಷ್ಟ ಆಯ್ತೋ ಏನೋ, ಕೆಲ್ಸಕ್ಕೆ ಹೋಗಿ ದುಡಿತಾವಳೆ. ಅವಳು ದುಡ್ಡು ತಿಂದ್ರೆ ಪಾಪ. ಅವಳು ಕೆಲ್ಸಕ್ಕೆ ರಿಸೈನ್ ಮಾಡೋಕ್ಕಿಂತ ಮುಂಚೆನೇ ಹೋಗಿ ಅವಳು ದುಡ್ಡು ವಾಪಸ್ ಕೊಟ್ಟು ಬರಬೇಕು. ನಾನು ಬಡ್ಡಿಗೆ ಬಿಟ್ಟು ದುಡ್ಡಾದ್ರೆ ಒಡೆದು ಕಿತ್ಕೊಂತೀನಿ. ಹಂಗೆಲ್ಲ ಬೇರೆಯವ್ರ ದುಡ್ಡು ತಿನ್ನಲ್ಲ. ಕೊಡಂಗಿದ್ದಿದ್ರೆ ಅವತ್ತೇ ಕೊಡ್ಬೇಕಾಯ್ತಲ್ಲಣ್ಣ. ಯಾಕಣ್ಣ ಇಷ್ಟು ದಿವಸ ಆಟ ಆಡಿದೆ?
ಅವತ್ತೇ ಕೊಟ್ಟಿರ್ಬೇಕಣ. ನಿಂಗೆ ನೆನಪೈತಾ? ಅವಳು ಫಸ್ಟ್ ದಿನ ಮನೆಗೆ ಬಂದೋದ್ಲಲ್ಲ, ಅವತ್ತೇ ಊರಿಂದ ಫೋನ್ ಬಂತು, ನಮ್ಮ ಗಂಗೆ ಹೆಣ್ಕರ ಹಾಕವಳೆ ಅಂತ. ಅವಳು ಮನೆಗೆ ಬಂದೋಗಿ ದಿವಸನೇ ಗಂಗೆ ಹೆಣ್ಕರ ಹಾಕವಳೆ ಅಂದರೆ ಅವಳದು ಲಕ್ಷ್ಮೀ ಕಾಲ್ಗುಣ ಕಂಡ್ಲ. ಆಮೇಲೆ ನೀನೇ ನೋಡಿದೆ, ಅವಳು ಬರ್ತಾ ಬರ್ತಾ ಕುಡಿಯೋದು ಬಿಟ್ಟೆ, ಸಿಗರೇಟ್ ಸೇದೋದು ಬಿಟ್ಟೆ, ಹಿಂಗಿತ್ತು ಹಿಂಗಾಗೋದೆ. ಅದೆಲ್ಲ ಒಂದು ಟೈಮ್ ಕಂಡ್ಲ. ಅವಳು ಬಂದ ಟೈಮು ನಮಗೆಲ್ಲ ಒಳ್ಳೆಯದೇ ಆಗೈತೆ. ಅದಕ್ಕೆ ಅವಳು ಮನೆಗೆ ಬರ್ತಾನೇ ಇರಲಿ ಅಂತ ಇಂದು ಬಾ ನಾಳೆ ಬಾ ಅಂತ ಆಟ ಆಡಿಸ್ತಾ ಇದ್ದೀನಿ ಹೊರತು ಮೋಸ ಮಾಡೋಕ್ಕಲ್ಲ. ಹಂಗಾದ್ರೆ ನಿಮ್ಮ ಅವನ ಹತ್ರ ಮತ್ತೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಲಗ್ನ ಆಗ್ಬಿಡೋಣ. ಇಲ್ಲ ಕಣ, ಅವಳು ಓದ್ಕೊಂಡವಳೆ. ಯಾರಾದರೂ ಚೆನ್ನಾಗಿ ಓದ್ಕೊಂಡಿರೋ ನೋಡಿ ಮದುವೆ ಆಗಿ ಚೆನ್ನಾಗಿರಲಿ. ಅವಳನ್ನ ಮದುವೆ ಆಗೋ ಯೋಗ ನಾನು ಪಡ್ಕೊಂಬಂದಿಲ್ಲ. ಮೊದಲೋಗಿ ದುಡ್ಡು ಕೊಡಬೇಕು. ಲೋ ಸೀನಿಂಗ್ ಫೋನ್ ಹಾಕಿ, ನನ್ನ ರೂಮಲ್ಲಿ ಒಂದು 10 ಲಕ್ಷ ಕಾಸೈತೆ, ಒಂದು ಬ್ಯಾಗ್ ಎತ್ಕೊಂಡು ತುಂಬ್ಕೊಂಬರ ಕೇಳಲ್ಲ. ಸರಿ ಕಣ. ಲವ್ ಜಲ್ದಿ ನಡಿಯಪ್ಪ.